ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಇವತ್ತು ಮತ್ತೆ ನಡೆಯುತ್ತಾ ಶೋಧ ಕಾರ್ಯಾಚರಣೆ. ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ಕಾಯ್ತಾ ಇರುವ ಎಸ್ಐಟಿ. ದೂರುದಾರ ತೋರಿಸಿದ ಜಾಗದಲ್ಲಿ ಶೋಧ ನಡೆಸಿದ್ದ ಎಸ್ಐಟಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರುವಂತೆ ದೂರುದಾರನಿಗೆ ಬುಲಾವ್. ಪಾಯಿಂಟ್ 13ರ ಬೃಹತ್ ಕಾರ್ಯಾಚರಣೆಯಲ್ಲಿ ಏನೂ ಸಿಕ್ಕಿಲ್ಲ. ಹೀಗಾಗಿ ಕಾರ್ಯಾಚರಣೆಗೆ ಎಸ್ಐಟಿ ಬ್ರೇಕ್ ಹಾಕಬಹುದು ಅನ್ನೋದೊಂದು ಚರ್ಚೆ ಕೂಡ ಇದೆ. ಈ ನಡುವೆ ಪ್ರಣವ್ ಮೋಹಂತಿ ಆದೇಶಕ್ಕೆ ಕಾಯ್ತಾ ಇರುವ ಎಸ್ಐಟಿ. ಪಾಯಿಂಟ್ 13ರ ಕಾರ್ಯಾಚರಣೆ ಕುರಿತು ಎಸ್ಐಟಿ ಮುಖ್ಯಸ್ಥರಿಗೆ ವರದಿಯನ್ನು ನೀಡಲಾಗುತ್ತೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮರಿಂದ ವರದಿ ಸಲ್ಲಿಕೆ. ಶೋಧ ಕಾರ್ಯ ಮುಂದುವರಿಸುತ್ತೋ ಸ್ಥಗಿತಗೊಳಿಸುತ್ತೋ ಇವತ್ತು ಪ್ರಕಟವಾಗಲಿದೆ ಮಹತ್ವದ ನಿರ್ಧಾರ. ಇನ್ನೆರಡು ಜಾಗದಲ್ಲಿ ಶೋಧಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು ಎಸ್ಐಟಿ. ಮೇ ಬಿ ಆ 2 ಪ್ಲಾನ್ ಮುಗಿಸ್ಬಿಡೋಣ ಅಂತ ಏನಾದರೂ ಅನ್ಕೊಳ್ತಾರಾ, ಅಥವಾ ಬೇಡ ಸಾಕು ಜಾಸ್ತಿನೇ ಮಾಡ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡು ಸ್ಟಾಪ್ ಮಾಡಿಬಿಡ್ತಾರಾ, ಅಥವಾ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ದೂರುದಾರನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಿ, ಇಲ್ಲಪ್ಪ ನೀನು ಹೇಳ್ದಲ್ಲಿ ಎಲ್ಲ ಶೋಧ ಕಾರ್ಯ ನೀನು ಎದುರುಗಡೆನೆ ಮಾಡ್ತಾ ಇದ್ದೀವಿ, ಏನೂ ಸಿಗ್ತಾ ಇಲ್ಲ, ನಿನಗೆ ನೆನಪಿನ ಶಕ್ತಿ ಇಲ್ವೋ, ನೀನು ಇನ್ನೂ ಒಂದು ಸ್ವಲ್ಪ ನೆನಪು ಮಾಡ್ಕೊತೀಯೋ, ಅಥವಾ ಏನಾದರೂ ಸಮಸ್ಯೆ ಆಗಿದೆಯೋ, ಬೇರೆ ಥರದ್ದು ಏನಾದರೂ ತನಿಖೆ ಮಾಡಬೇಕಾ, ನಾವು ಏನು ಎತ್ತ ಎಲ್ಲ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ. ಇವತ್ತಿನ ಡೆವಲಪ್ಮೆಂಟ್ ಇದೆಯಲ್ಲ, ಇವತ್ತಿನ ಡೆವಲಪ್ಮೆಂಟ್ ಮೇಲೆ ಎಲ್ಲರ ನಿರೀಕ್ಷೆನೂ ಇದೆ. ಎಸ್ಐಟಿ ಮತ್ತೆ ಕಾರ್ಯಾಚರಣೆ ಮಾಡುತ್ತೆ. ಈ ದೂರುದಾರನ ದೂರಿನ ಮೇರೆಗೆ ಇಲ್ಲಿವರೆಗೂ ಕಾರ್ಯಾಚರಣೆ ಮಾಡಿದೆ ಹೆಚ್ಚಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಎಸ್ಐಟಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, 13 ಗುಂಡಿಗಳನ್ನು ತೋಡಿದ್ರೂ ಏನೂ ಸಿಕ್ಕಿಲ್ಲ, ಒಂದೇ ಒಂದು ಜಾಗದಲ್ಲಿ ಹೊರತುಪಡಿಸಿ ಅಂತ ಅಂದಮೇಲೆ ಇನ್ನೂ ಕಾರ್ಯಾಚರಣೆ ಯಾಕೆ ಮಾಡ್ತಾ ಇದ್ದಾರೆ, ಈತನ ಮೇಲೆ ಅನುಮಾನ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗಂತ ಎಸ್ಐಟಿ ಇದನ್ನು ಹೀಗೆ ಬಿಡೋದಕ್ಕೂ ಆಗಲ್ಲ. ನಾಳೆ ದಿನ ಎಸ್ಐಟಿ ಮೇಲೆ ಯಾರು ಬೊಟ್ಟು ಮಾಡಿ ತೋರಿಸಬಾರ್ದು. ಎಸ್ಐಟಿ ತನಿಖೆನೇ ನೆಟ್ಟಗೆ ಮಾಡಲಿಲ್ಲ, ಅರ್ಧಕ್ಕೆ ತನಿಖೆ ನಿಲ್ಲಿಸ್ತು, ಇನ್ನು ಶೋಧ ಕಾರ್ಯ ಮಾಡಬಹುದಿತ್ತೇನೋ ಅಂತೆಲ್ಲ ಹೇಳಬಾರದು ಅಂತ ಎಸ್ಐಟಿ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇವತ್ತಿನ ಬೆಳವಣಿಗೆ ಮೇಲೆ ಸಹಜವಾಗಿ ನಿರೀಕ್ಷೆ ಇದೆ. ನಿನ್ನೆ 13ರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು, ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತಂದಮೇಲೆ ಈ ಕಾರ್ಯಾಚರಣೆ ನಡಿಬೇಕಾ ಅಥವಾ ನಡಿಬಾರ್ದಾ, ಸ್ಥಗಿತ ಮಾಡ್ತಾರಾ ಅಥವಾ ಮುಂದುವರಿಸ್ತಾರಾ ಅಂತ ಏನೇನು ಪ್ಲಾನ್ ಇದೆ, ಪ್ಲಾನ್ ಎ ಪ್ಲಾನ್ ಬಿ ಈ ಥರ ಏನಾದ್ರು ಮಾಡ್ಕೊಂಡಿದ್ದಾರೆ ಎಸ್ಐಟಿ? ನೀತಿ ಎರಡೂ ಥರದ ಚರ್ಚೆಗಳು ಈಗಾಗಲೇ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ SIT ಅಧಿಕಾರಿಗಳು ಮತ್ತೆ ಇವತ್ತು ಏನು ಉತ್ಖನನ ಕಾರ್ಯವನ್ನು, ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ ಅನ್ನುವ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 13ರವರೆಗೆ ಶೋಧ ಕಾರ್ಯ ನಡೆಸಲಾಗಿತ್ತು. ಅದರಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಒಂದು ಕುರುಹುಗಳು ಕೂಡ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಪಾಯಿಂಟ್ ನಂಬರ್ 11 ಏನಿತ್ತು, 11ರ ಮೇಲ್ಭಾಗದಲ್ಲಿ ಒಂದಿಷ್ಟು ಕುರುಹುಗಳು ಸಿಕ್ಕಿದೆ. ಇದರ ಮಧ್ಯದಲ್ಲೇ ಯಾವಾಗ ಪಾಯಿಂಟ್ ನಂಬರ್ 13 ಶೋಧ ಕಾರ್ಯ ಆರಂಭವಾಗುತ್ತೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರಕ್ಕೆ SIT ಅಧಿಕಾರಿಗಳು ಒಂದಿಷ್ಟು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಯಾಕಂದರೆ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ದೇಶದೆಲ್ಲೆಡೆ. ಈ ಪ್ರಕರಣ ಏನಿದೆ ಸಾಕಷ್ಟು ಚರ್ಚೆ ಆಗ್ತದೆ. ಹಾಗಾಗಿ ಸರ್ಕಾರಕ್ಕೆ SIT ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವ ವಿಚಾರಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ನಂತರದಲ್ಲಿ ಮಾನವ ರಾಷ್ಟ್ರೀಯ ಹಕ್ಕುಗಳ ನಿರ್ದೇಶಕರು ಕೂಡ ಈಗಾಗಲೇ ಅಖಾಡಕ್ಕೆ ಇಳಿದು 2 ದಿನಗಳಾಗಿದೆ. ಅವರು ಒಂದೊಂದು ಪ್ರದೇಶಕ್ಕೆ ಹೋಗಿ ವಿಸಿಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಒಂದೊಂದು ಮನೆಗಳಿಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರನ್ನ ಕೂಡ, ಧರ್ಮಸ್ಥಳ ಗ್ರಾಮದ ಸ್ಥಳೀಯರನ್ನ ಒಂದಿಷ್ಟ ಭೇಟಿ ಮಾಡಿ ಮಾಹಿತಿ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಪೊಲೀಸ್ ಠಾಣೆಗೂ ಹೋಗಿ ಇಷ್ಟು ದಿವಸ ಯಾವೆಲ್ಲ ತನಿಖೆ ನಡೆದಿದೆ, ಯಾವೆಲ್ಲ ಆ್ಯಂಗಲ್ ಆಗಿ ತನಿಖೆ ನಡೆದಿದೆ, ಪೊಲೀಸ್ ಠಾಣೆ ಆಗ್ಬೋದು, ಬೆಳ್ತಂಗಡಿ SIT ಕಚೇರಿ ಆಗ್ಬೋದು, ಎಲ್ಲ ಕಡೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅನ್ನುವ ವಿಚಾರಗಳು ಕೂಡ ಈಗಾಗಲೇ ಇರುವಂಥದ್ದು. ಹಾಗಾಗಿ ಇವತ್ತು ನಿನ್ನೆ ಆ್ಯಕ್ಚುಲಿ ಪಾಯಿಂಟ್ ನಂಬರ್ 13ರ ಚಿತ್ತ ಎಲ್ಲರ ಕಡೆ ಕೂಡ ಇತ್ತು. ಯಾಕಂದರೆ ಅಲ್ಲಿ ಏನಾದರೂ ಸಿಗ್ಬೋದು, ಅಲ್ಲಿ ನಾನು ಇಂತಿಷ್ಟು ಹೆಣಗಳನ್ನು ಕೂಡ ಹೂತು ಹಾಕಿದೆ ಅನ್ನುವ ಹೇಳಿಕೆಯಿಂದ ಸಾಕಷ್ಟು ಏನು ಒಂದು 20 ಅಡಿ ಆಳ, ಜೊತೆಗೆ ಒಂದು 6ರಿಂದ 8 ಅಡಿ ಅಗಲ ಆ ಥರದ ಒಂದು ಗುಂಡಿಯನ್ನು ತೆಗೆದು ಅಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಆದರೆ ಯಾವ ಕಡೆಯೂ ಕೂಡ ಕುರುಹುಗಳು ಸಿಗಲಿಲ್ಲ. ಪಾಯಿಂಟ್ ನಂಬರ್ 13ರಲ್ಲಿ 3 ಕಡೆ ಅಲ್ಲಿ ಉತ್ಖನನ ಕಾರ್ಯ ಮಾಡಿರುವಂಥದ್ದು, ಅಲ್ಲಿ 3 ಕಡೆಯಲ್ಲೂ ಅಲ್ಲಿ ಯಾವ ಕುರುಹುಗಳು ಕೂಡ ಸಿಗಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅನಾಮಿಕ ಮತ್ತೆ ಇವತ್ತು ತೋರಿಸ್ಬೋದು ಅಥವಾ ಜಾಗ ತೋರಿಸ್ತಾನೆ ಇರ್ಬೋದು, ಒಂದಿಷ್ಟು ವಿಚಾರಣೆಗಳು ನಡೀಬೋದು. ಆದರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಮತ್ತೆ ಏನಾದರೂ ಉತ್ಖನನ ಕಾರ್ಯ ಆರಂಭವಾಗುತ್ತಾ, ಅದರಲ್ಲೂ ಹೊಸ ಜಾಗ ತೋರಿಸ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಅದು ಸುಮಾರು ಒಂದು 11 ಗಂಟೆಯ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಬ್ಬರು ದೂರುದಾರರು ಕೂಡ ಬೆಳ್ತಂಗಡಿ SIT ಕಚೇರಿಗೆ ಬರ್ತಾರೆ ಅನ್ನುವ
ಮಾಹಿತಿ ಇರುವಂಥದ್ದು. ಅದು ನಿನ್ನೆ 4 ಗಂಟೆಗೆ ಟೈಮ್ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೆ ಅದನ್ನು ಮುಂದೂಡಲ್ಪಟ್ಟಿರುವಂಥದ್ದು. ಒಟ್ಟಾರೆ ಇದು ನಿನ್ನೆಗೆ ಬ್ರೇಕ್ ಆಗುತ್ತಾ ಅಥವಾ ಇವತ್ತು ಏನಾದರೂ ಶೋಧ ಕಾರ್ಯ ಮುಂದುವರಿಸ್ತಾರಾ, ಇದು ಎಲ್ಲವೂ ಕೂಡ SIT ಅಧಿಕಾರಿಗಳ ಮುಂದೆ ನಿಂತಿರುವಂಥದ್ದು. ಜೊತೆಗೆ ಸರ್ಕಾರಕ್ಕೆ ಒಂದಿಷ್ಟು ವರದಿಯನ್ನು ಕೊಟ್ಟಿರುವಂಥದ್ದು. ಅನಾಮಿಕ ಮತ್ತಷ್ಟು ಜಾಗಗಳನ್ನು ತೋರಿಸ್ತೀನಿ ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂಥದ್ದು ಅನ್ನುವುದು ವಿಚಾರ ಬೆಳಕಿಗೆ ಬಂದಿದೆ. ಒಟ್ಟಾರೆ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 13 ಸಾಕಷ್ಟು ಚರ್ಚೆ ಆಗಿತ್ತು. ಪಾಯಿಂಟ್ ನಂಬರ್ 9, 10, 11 ಈ ಭಾಗದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದೆ ಅನ್ನುವ ತಪ್ಪೊಪ್ಪಿಗೆಯನ್ನು ಕೂಡ ನೀಡಿದಂತಹ ಸಮಯದಲ್ಲಿ ಒಂದಿಷ್ಟು ಅಲ್ಲಿ ಎಲ್ರಿಗೂ ಅಂದುಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಈಗ ಆಗಿಲ್ಲ. ಎಲ್ಲೋ ಒಂದು ಕಡೆ ಆ ಕುರುಹುಗಳು ಸಿಗುತ್ತೆ ಅನ್ನೋದು ಎಲ್ಲರ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಅನಾಮಿಕ ಏನು ಆತ ಏನು ಹೇಳಿದ್ದ ಆ ರೀತಿಯಾಗಿ ಆ ಥರದ ಒಂದು ಚರ್ಚೆ ಕೂಡ ಆರಂಭವಾಗಿತ್ತು. ಆದರೆ 1-2 ಜಾಗಗಳನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಕುರುಹುಗಳು ಇಲ್ಲ. ಹಾಗಾಗಿ ಇವತ್ತೇನಾದರೂ ಸದ್ಯಕ್ಕೆ ಸ್ಟಾಪ್ ಮಾಡ್ತಾರಾ ಅಥವಾ ವರದಿ ಏನಾದರೂ ಸಲ್ಲಿಕೆಯಾಗಿ ಸರ್ಕಾರ ಇದಕ್ಕೆ ಏನಾದರೂ ರಿಯಾಕ್ಷನ್ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. SIT ಹಿರಿಯ ಅಧಿಕಾರಿಗಳು ಈಗಾಗಲೇ ಸರ್ಕಾರದ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಲ್ಲಿನ ಒಂದು ಸೂಚನೆಯನ್ನು ಕೂಡ ಕಾಯ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಒಟ್ಟಾರೆ 11 ಗಂಟೆಯ ನಂತರ ಒಂದಿಷ್ಟು ಡೆವಲಪ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನಾಳೆ ಶುಕ್ರವಾರದ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ಶೋಧ ಕಾರ್ಯ ಏನಾದರೂ ಮುಂದುವರಿಸಿದರೆ ಒಂದಿಷ್ಟು ಅಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಕೂಡ ಇರುವಂಥದ್ದು. ಹಾಗಾಗಿ ನಾಳೆ ನಡೆಯುತ್ತಾ ಅನ್ನೋದು ಒಂದಿಷ್ಟು ಡೌಟು. ಹಾಗಾಗಿ ಇವತ್ತು ಏನಾದರೂ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದು 11 ಗಂಟೆಯ ನಂತರ ಗೊತ್ತಾಗುತ್ತೆ. ಮತ್ತು ಶನಿವಾರ ಇದೆ, ಮತ್ತು ಭಾನುವಾರ ಇದೆ. ಹಾಗಾಗಿ 3 ದಿನಗಳ ಕಾಲ ರಜೆ ಹಾಕ್ತಾರಾ ಅಥವಾ ಸೋಮವಾರದ ನಂತರ ಒಂದಿಷ್ಟು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರ ಅನ್ನೋದು ಎಲ್ಲವೂ ಕೂಡ ಚರ್ಚೆಯಾಗಿ ಉಳಿತಕ್ಕಂಥದ್ದು. ಬಟ್ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. 11 ಗಂಟೆಯ ನಂತರ ಇದಕ್ಕೆ ಸದ್ಯದ ಮಾಹಿತಿ ಏನೆಂಬುದನ್ನು ಕೂಡ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್.